ಅದು ಗೊತ್ತಿಲ್ಲ ನನಗೆ ಸರ್. ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರಿಗೆ ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟು. ಅಲ್ಲ ತಾವು ಬೇರೆನೇ ಹೇಳಿದ್ರಿ. ನಾನು ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಆಯ್ತಲ್ಲ. ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ ಅಂತೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದ್ದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದ್ದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಥ್ಯಾಂಕ್ ಯು. ಅದು ಗೊತ್ತಿಲ್ಲ ನನಗೆ ಸರ್. ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ತಾವು ಅಷ್ಟು ಹೇಳಿದ ನೋಡಿ, ಮುಖ್ಯಮಂತ್ರಿಗಳು ಅಧ್ಯಕ್ಷರಿಗೆ ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟು. ಅಲ್ಲ ತಾವು ಬೇರೆನೇ ಹೇಳಿದ್ರಿ. ನಾನು ಹೇಳಿದ್ದಾಯ್ತು, ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಆಯ್ತಲ್ಲ. ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ ಅಂತೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದರು. ನಾವು ಗೆದ್ದಿದ್ದೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದ್ದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದ್ದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿದ್ದೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಥ್ಯಾಂಕ್ ಯು.